ಸರ್ಕಾರದ ವಿರುದ್ಧ ಗ್ರಾಮಸ್ಥರ ಮೌನ ಕ್ರಾಂತಿ. ಗ್ರಾಮಸ್ಥರಿಂದಲೇ ದೇಣಿಗೆ ಸಂಗ್ರಹಿಸಿ ಸೇತುವೆ ನಿರ್ಮಾಣಕ್ಕೆ ಮುಂದಾಗಲಾಗಿದೆ. 500 ಮೀಟರ್ ಸೇತುವೆಯನ್ನ ನಿರ್ಮಿಸಿದ ಬಸರಕೋಡು ಗ್ರಾಮಸ್ಥರಿಂದಲೇ ದೇಣಿಗೆ ಸಂಗ್ರಹಿಸಿ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. 500 ಮೀಟರ್ ಸೇತುವೆಯನ್ನ ಬಸರಕೋಡು ಗ್ರಾಮಸ್ಥರು ನಿರ್ಮಾಣ ಮಾಡಿದ್ದಾರೆ. ಸುಮಾರು 15 ರಿಂದ 20 ಲಕ್ಷ ರೂಪಾಯಿ ಹಣ ದೇಣಿಗೆ ಸಂಗ್ರಹಿಸಿ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಗೂಳ್ಯಂ ಬಸರಕೋಡು ಗ್ರಾಮಸ್ಥರು ದೇಣಿಗೆ ಸಂಗ್ರಹ ಮಾಡಿ ಸರ್ಕಾರದ ವಿರುದ್ಧವೇ ಈ ಮೂಲಕ ಗ್ರಾಮಸ್ಥರ ಮೌನ ಕ್ರಾಂತಿ. ನಿಜಕ್ಕೂ ಇಲ್ಲಿ ಸರ್ಕಾರ ಅಥವಾ ನಮ್ಮನ್ನಾಳುವಂತ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು, ತಲೆ ತಗ್ಗಿಸಬೇಕು. ಸರ್ಕಾರದಿಂದ ಆಗದಿರುವಂತಹ ಕೆಲಸವನ್ನ ಅಲ್ಲಿನ ಜನಸಾಮಾನ್ಯರು ಹಣವನ್ನ ಸಂಗ್ರಹಿಸಿ ಸೇತುವೆ ನಿರ್ಮಾಣ ಮಾಡ್ತಾರೆ. ಶಾಲಾ ಕಾಲೇಜು ಕೃಷಿ ವ್ಯಾಪಾರಕ್ಕೆ ಸೇತುವೆ ಬಹಳ ಮುಖ್ಯ ಆಗಿತ್ತು. ಅಂತಾರಾಜ್ಯ ಗಡಿ ಸಂಪರ್ಕ ಸಾಧಿಸುವುದಕ್ಕೆ ಈ ಸೇತುವೆ ಅನಿವಾರ್ಯ ಆಗಿತ್ತು. ಕಳೆದ 40 ವರ್ಷಗಳ ನಿರಂತರ ಹೋರಾಟ ಶಾಶ್ವತ ಸೇತುವೆ ನಿರ್ಮಾಣಕ್ಕೆ ಒತ್ತಾಯಿಸಲಾಗಿತ್ತು. ಸೇತುವೆ ಇಲ್ಲದೆ ಇದ್ರೆ 30 ಕಿಲೋಮೀಟರ್ ಸುತ್ತುವುದು ಹೋಗುವಂತಹ ಒಂದು ಪರಿಸ್ಥಿತಿ ಇತ್ತು. ಶಾಶ್ವತ ಸೇತುವೆ ನಿರ್ಮಾಣದಿಂದ ಸಮಯ, ಹಣ ಎಲ್ಲವೂ ಉಳಿತಾಯ ಆಗುತ್ತೆ. ಸುಮಾರು 56 ಕೋಟಿ ವೆಚ್ಚದ ಯೋಜನೆ ಪ್ರಸ್ತಾವನೆ ಬಂದಿತ್ತು. ಅದರ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಸರ್ವೆಯನ್ನ ನಡೆಸಿರುವಂತದ್ದು. ಸಂಬಂಧಪಟ್ಟಂತ ಅಧಿಕಾರಿಗಳು ಸರ್ಕಾರದ ವಿರುದ್ಧ ಗ್ರಾಮಸ್ಥರ ಮೌನ ಕ್ರಾಂತಿ. ಹಿಂದೆ ಹಲವಾರು ಬಾರಿ ಮನವಿ ಮಾಡಿಕೊಳ್ಳಲಾಗಿದ್ರು ಕೂಡ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿರಲಿಲ್ಲ ಅನ್ನುವಂಥದ್ದಿದೆ. ಸೊ ಇಲ್ಲಿ ನಾವು ಗಮನಿಸ್ತಾ ಹೋಗಬಹುದು, ಸರ್ಕಾರದ ವಿರುದ್ಧ ಗ್ರಾಮಸ್ಥರ ಈ ಮೌನ ಕ್ರಾಂತಿಗೆ ನಂತರದಲ್ಲಿ ಈಗ ನೆರವಾಗಿರುವಂಥದ್ದು ಗ್ರಾಮಸ್ಥರು ಮಾಡಿದಂತಹ ಒಂದು ಛಲದ ಹೋರಾಟದ ಫಲವಾಗಿ ಗ್ರಾಮಸ್ಥರೇ ದೇಣಿಗೆ ಸಂಗ್ರಹಿಸಿ ಸೇತುವೆಯೊಂದನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಇನ್ನ 15 ರಿಂದ 20 ಲಕ್ಷ ರೂಪಾಯಿ ಹಣ ದೇಣಿಗೆ ಸಂಗ್ರಹಿಸಿ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಬಸರಕೋಡು ಗ್ರಾಮದ ವೇದಾವತಿ ನದಿಗೆ ಅಡ್ಡಲಾಗಿ ಈ ಸೇತುವೆಯನ್ನ ಕಟ್ಟಲಾಗಿರುವಂತದ್ದು. ಗೂಳ್ಯಂ ಬಸರಕೋಡು ಗ್ರಾಮಸ್ಥರು ದೇಣಿಗೆ ಸಂಗ್ರಹಿಸಿ ಮಾಡಲಾಗಿರುವಂತಹ ಒಂದು ಸೇತುವೆ ಇದು. ಸಾಮಾನ್ಯವಾಗಿ ನೋಡಿ, ಈ ಸೇತುವೆ ಇದೆಯಲ್ಲ, ಕರ್ನಾಟಕ ಆಂಧ್ರ ಗಡಿ ಜನರಿಗೆ ಬಹಳ ಜೀವನಾಡಿ ಅಂತ. ಅಂದ್ರೆ ಈ ಸೇತುವೆ ಮೂಲಕ ಹಾದು ಹೋದ್ರೆ ಬಹಳ ಹತ್ತಿರವಾಗುತ್ತೆ. ಇನ್ನು ಶಾಲಾ ಕಾಲೇಜು ಮತ್ತೆ ಕೃಷಿ ವ್ಯಾಪಾರಕ್ಕೆ ಸೇತುವೆ ಬಹಳ ಮುಖ್ಯ ಆಗುತ್ತೆ. ಅಂತಾರಾಜ್ಯ ಗಡಿ ಸಂಪರ್ಕ ಸಾಧಿಸುವುದಕ್ಕೆ ಈ ಸೇತುವೆ ಅನಿವಾರ್ಯ ಆಗುತ್ತೆ. ಸೊ ಕಳೆದ 40 ವರ್ಷಗಳ ಹೋರಾಟ ಶಾಶ್ವತ ಸೇತುವೆ ನಿರ್ಮಾಣಕ್ಕೆ ಒತ್ತಾಯ ಮಾಡಲಾಗಿತ್ತು. ಸೊ ನಿನ್ನೆ ಮೊನ್ನೆದಲ್ಲ, ಈ ಹೋರಾಟ 40 ವರ್ಷಗಳಿಂದ ನಡೀತಲೇ ಇತ್ತು. ಸೇತುವೆ ಇಲ್ಲದೆ ಇದ್ರೆ 30 ಕಿಲೋಮೀಟರ್ ಸುತ್ತಕೊಂಡು ಬರಬೇಕಾಗಿತ್ತು. ಅಂತ ಒಂದು ಪರಿಸ್ಥಿತಿ ಇತ್ತು. ಶಾಶ್ವತ ಸೇತುವೆ ನಿರ್ಮಾಣದಿಂದ ಈಗ ಸಮಯ ಮತ್ತೆ ಹಣ ಉಳಿತಾಯ ಆಗುತ್ತೆ. ಈ ಶಾಶ್ವತ ಸೇತುವೆ ನಿರ್ಮಾಣ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಹಲವಾರು ಬಾರಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡಿದ್ದೂ ಆಯ್ತು. ಆದ್ರೂ ಕೂಡ ಅದು ಒಂದು ಹಂತಕ್ಕೆ ಜನಪ್ರತಿನಿಧಿಗಳಿಂದ ಅಥವಾ ಸರ್ಕಾರದಿಂದ, ಸಂಬಂಧಪಟ್ಟಂತ ಇಲಾಖೆಯಿಂದ ಸಮರ್ಪಕವಾದ ಉತ್ತರ ಸಿಗದೇ ಇದ್ದಾಗ ದೇಣಿಗೆ ಸಂಗ್ರಹಿಸಿ ಸೇತುವೆ ನಿರ್ಮಾಣ ಮಾಡೋಣ, ಸರ್ಕಾರವನ್ನ ಅಥವಾ ಜನಪ್ರತಿನಿಧಿಗಳನ್ನ ನಂಬ್ಕೊಂಡ್ರೆ ಆಗೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಸ್ಥಳೀಯರು ಬರ್ತಾರೆ. ಇಲ್ಲಿ ಸುಮಾರು 15 ರಿಂದ 20 ಲಕ್ಷ ರೂಪಾಯಿ ಹಣ ದೇಣಿಗೆ ಸಂಗ್ರಹಿಸಿ ಸೇತುವೆ ನಿರ್ಮಾಣಕ್ಕೆ ಕೈ ಹಾಕ್ತಾರೆ. ಇನ್ನು ಶಾಶ್ವತ ಸೇತುವೆ ನಿರ್ಮಾಣದಿಂದ ಸಮಯ ಮತ್ತೆ ಹಣ ಉಳಿತಾಯ ಆಗುತ್ತೆ. ಅಧಿಕಾರಿಗಳಿಗಾಗಲೇ ನೋಡಿ, ಸುಮಾರು 56 ಕೋಟಿ ವೆಚ್ಚದ ಯೋಜನೆ ಪ್ರಸ್ತಾವನೆಗೂ ಬಂದಿದ್ದು, ಸುಮಾರು ಅಧಿಕಾರಿಗಳಿಗಾಗಲೇ ಸ್ಥಳ ಪರಿಶೀಲನೆ ನಡೆಸಿ ಸರ್ವೆ ಕೂಡ ನಡೆಸಿದ್ದಾರೆ. ಸೇತುವೆ ನಿರ್ಮಾಣ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಉತ್ತರ ಮಾತ್ರ ಸಿಕ್ಕಿಲ್ಲ. ಇವಿಷ್ಟು ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.